ಚೆನ್ನೇಗೌಡ ಬಡಾವಣೆಯಲ್ಲಿ ಈಗ ಖಾಕಿ ಭದ್ರತೆ ಹೆಚ್ಚಳ ಮಾಡಲಾಗಿದೆ. ಮದ್ದೂರು ಬಂದ್ಗೆ ವರ್ತಕರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಮದ್ದೂರಿನ ಹೋಬಳಿ ಎಲ್ಲ ಕೇಂದ್ರಗಳು ಸಹ ಈಗ ಕ್ಲೋಸ್ ಆಗಿವೆ. ಸೂಕ್ಷ್ಮ ಪ್ರದೇಶಗಳ ಮೇಲೆ ಈಗ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿದ್ದಾರೆ. ಮುನ್ನೆಚ್ಚರಿಕೆಯ ಕ್ರಮವಾಗಿ ಪೊಲೀಸರ ನಿಯೋಜನೆ ಇದೆ. ಮದ್ದೂರು ಬಂದ್ಗೆ ವರ್ತಕರಿಂದ ಸಿಗ್ತಾ ಇರುವಂಥ ರೆಸ್ಪಾನ್ಸ್ ಇದೆ. ಮದ್ದೂರಿನ ಹೋಬಳಿಯ ಕೇಂದ್ರಗಳು ಎಲ್ಲವೂ ಕೂಡ ಕ್ಲೋಸ್ ಮಾಡಲಾಗಿದೆ. ಕೆಸ್ತೂರಿನಲ್ಲಿರುವಂಥ ಅಂಗಡಿಯನ್ನು ಬಂದ್ ಮಾಡಿ ಸ್ವಯಂ ಪ್ರೇರಿತವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸೊ ಬಂದ್ಗೆ ಕೆಸ್ತೂರು ಗ್ರಾಮಸ್ಥರು ಕೂಡ ಬೆಂಬಲವನ್ನು ಸೂಚಿಸಿರುವಂಥ ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಈಗ 10-11 ಗಂಟೆ ಆಯಿತು. ಈಗಲೂ ಕೂಡ ಅಲ್ಲಿ ಏನಿಲ್ಲ, ಜನ ಓಡಾಡ್ತಾ ಇಲ್ಲ, ಭಯ ಇದೆ. ಭಯದ ಜೊತೆಗೆ ಪದೇ ಪದೇ ಈ ರೀತಿಯ ಹಿಂದೂಗಳ ಮೇಲೆ ಅಟ್ಯಾಕ್ ಆದಾಗ ಏನು ಮಾಡಬೇಕು ಅಂಥೇಳಿ ಶಾಂತಿ ಸಭೆ ನೆಲೆಸಬೇಕಾಗತ್ತೆ. ಅಲ್ಲಿ ಮೊದಲಿನ ಪರಿಸ್ಥಿತಿ ಹೇಗಿತ್ತು ಅದೇ ರೀತಿಯಾಗಿ ಇರಬೇಕು. ಹಾಗಾಗಿ ಪೊಲೀಸ್ನವರು ಅಲ್ಲಿ ಭದ್ರತೆಯನ್ನು ಕೊಟ್ಟಿದ್ದಾರೆ. ಯಾಕೆ ಆ ರೀತಿಯ ಭದ್ರತೆ ಇರುತ್ತೆ ಅಂದರೆ ನಾವು ಇದ್ದೀವಿ ಅಂಥೇಳಿ. ಯಾರಾದರೂ ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಒಳಗೆ ಹಾಕ್ತೀವಿ ಅಂತ ಸೂಚನೆ. ಅದು ಪಥಸಂಚಲನ ಕೂಡ ಇರುತ್ತೆ. ಸೊ ಭದ್ರತೆಯ ದೃಷ್ಟಿಯಿಂದ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಸ್ವಯಂ ಪ್ರೇರಿತವಾಗಿ ಆ ಪಟ್ಟಣವನ್ನು ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನಿನ್ನೆಯೂ ಕೂಡ ಪ್ಲಾನಿಂಗ್ ಇತ್ತು, ಈ ರೀತಿಯಾಗಿ ಬಂದ್ ಮಾಡಬೇಕು ಅಂಥೇಳಿ. ಅದೇ ರೀತಿಯಾಗಿ ಬೆಳಗ್ಗೆಯಿಂದ ಬಂದಿದೆ, ಏನೂ ಇಲ್ಲ ಅಲ್ಲಿ.